ಹಾಯ್ ಗೈಸ್, ಇವತ್ತು ನಾವು ವೀಕೆಂಡ್ ಟ್ರಿಪ್ ಮೈಸೂರು ಕಡೆ ಹೊರಟಿದ್ದೀವಿ. ಮೈಸೂರು ಕಡೆ ಹೋಗೋಕ್ಕೆ ಮುಂದೆ ನಾವು ಇಲ್ಲಿ ರಾಮನಗರದಲ್ಲಿ ಒಂದು ರಾಮದೇವರ ಬೆಟ್ಟ ಅಂತ ಒಂದು ಇದು ಯಾವುದದು ರಾಮದೇವರ ಬೆಟ್ಟ 10:30 ಮಾಡ್ಕೊಂಡಿದ್ದೀವಿ. ನಾವು ಬೇಗ ಹೊರಡ್ಬೇಕಿತ್ತು. ಇಲ್ಲಿಬ್ರು ಹಿಂದೆ ನೋಡಿ ಕೆಂಪಂಗಿ ಹಾಕಿ ಮಲಗಿದಾರಲ್ಲ ಬಾಯಿ ಬಿಟ್ಟು, ಅವರು ಹೇಳಿದ ಎದ್ದಿದ್ದೆ 7 ಗಂಟೆಗೆ ಅಲ್ರಾಮ್ ಇಟ್ಟಿದ್ದಾರೆ. ನಾವು ಪಕ್ಕ ಪ್ಲಾನೇ ಮಾಡಿಲ್ಲ. 6 ಗಂಟೆಗೆ ಹೊರಡ್ಬೇಕಂತೇಳಿ 10 ಗಂಟೆಗೆ ಹೊರಟಿದ್ವಿ. 8-10 ಗಂಟೆಗೆ ಡ್ರೈವಿಂಗ್ ಮಾಡ್ತಿರೋದ್ರೆ ಲಾಸ್ಟ್ ಅಲ್ಲಿ ರೆಡಿ ಆಗಿರೋದು. ನಾನು 5 ನಿಮಿಷ ರೆಡಿ ಅಂತ ಹೇಳಿ 10:15 ರೆಡಿ ಆಗಿರೋದು. ನೋಡಿ ದೇಶ ಉದ್ಧಾರ ಆಗ್ತದ. ಗೈಸ್, ನಮ್ ಜೊತೆ ಈಗ ನಮ್ಮ ಫ್ರೆಂಡ್ ಪ್ರದೀಪ್ ಅವರು ಇದ್ದಾರೆ. ಈಗ ನಾನು ಇವರಿಗೊಂದು ಕ್ವಶನ್ ಕೇಳ್ತೀನಿ, ಫನ್ನಿ ಕ್ವಶನ್. ಗೈಸ್, ಇದು ಫನ್ನಿ ಕ್ವಶನ್ ಆಗಿರುತ್ತೆ, ಆಯ್ತಾ? ಓಕೆ. ಫನ್ನಿ ಕ್ವಶನ್ ಗೆ ಫನ್ನಿ ಆಗೇ ಥಿಂಕ್ ಮಾಡಿ. ಗಾಂಧೀಜಿ ಇದಾರಲ್ಲ, ಗೊತ್ತಲ್ಲ ನಿಮಗೆ? ನಮ್ಮ ಗಾಂಧೀಜಿ. ಹೌದು. ಅವರು ಹುಟ್ಟಿದ ಮೇಲೆ ಇದುವರೆಗೂ ಗೊತ್ತಿಲ್ಲಂತೆ, ಏನಕ್ಕೆ? ಉಪವಾಸ ಸತ್ಯಾಗ್ರಹ ಮಾಡಿದ್ರ ಅವಾಗ ಹತ್ರ ಎನರ್ಜಿ ಹೋಗುತ್ತೆ. ಉಪವಾಸ ಸತ್ಯಾಗ್ರಹಕ್ಕೆ ಮಾಡಿದ್ರಂತೆ. ಎನರ್ಜಿ ಹೋಗುತ್ತೆ ನಗಾಡ್ಕೊಂಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಅವ್ರಿಗೆ ಕಣ್ಣಿರ್ಲಿಲ್ವಾ? ಕಣ್ಣು ಅಂದ್ರೆ ಕಣ್ಣಿಲ್ಲ ಅವ್ರಿಗೆ. ಅವ್ರ ಕಣ್ಣು 2 ಸಾರಿ ಕ್ಲೀನ್ ಇತ್ತಲ್ಲ. ಮತ್ತೆ ಕನ್ನಡಕ ಸ್ವಲ್ಪ ಆಲೋಚನೆ ಮಾಡಿ ವಕೀಲ್ರೆ. ಕನ್ನಡಕ ಇತ್ತು ಅಂತನಾ? ಅವ್ರು ಅತ್ತೇ ಇಲ್ಲ, ಏನಕ್ಕೆ ಗಾಂಧೀಜಿ ಅವರು ಹುಟ್ಟಿದ ಮೇಲೆ ಇದುವರೆಗೂ ಗೊತ್ತಿಲ್ಲ. ಇದುವರೆಗೂ ಗೊತ್ತಿಲ್ಲ. ನಿಮ್ಗೆ ಹೆಂಗ್ ಗೊತ್ತು ಹತ್ತಿಲ್ಲ ಅಂತ? ನಂಗೆ ಗೊತ್ತು, ಅದಕ್ಕೇನ ಕೇಳ್ತಿರೋದಲ್ಲ. ಅತ್ತೇ ಇಲ್ಲ, ಹತ್ತಿಲ್ಲ ಅಂದ್ರೆ ಅಳೋದಾ ಅಥವಾ ಹತ್ತಿಲ್ಲ? ಅಳೋದೆ. ಕಣ್ಣೀರು ಸುರಿಸ್ಲೇ ಇಲ್ಲ ಅವರು. ಕಣ್ಣೀರ್ ಸುರಿಸ್ಲೇ ಇಲ್ವಾ? ಅದಂತೂ ರೀಸೆಂಟ್ ಡೇಸ್ ಅಲ್ಲಿ. ಮತ್ತೆ ಒಂದು 10-50 ವರ್ಷದಿಂದ ಅದಕ್ಕಿಂತ ಈಚೆ ಹತ್ತಿದ್ದೇ ಇಲ್ಲ ಅವರು. ಅವ್ರು ಸತ್ತೋಗಿದ್ದಾರೆ, ಇವಾಗ ಇಲ್ವಲ್ಲ, ಅದಕ್ಕೆ ಕಣ್ಣೀರ್ ಬಂದಿರಲ್ಲ. ನೀವ್ ಹೇಳ್ತಿರೋದು ಯಾವ ಗಾಂಧೀಜಿ ಬಗ್ಗೆ? ನಮ್ಮ ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿ. ಮತ್ತೆ ಬೇರೆ ಯಾವ ತರ ಗಾಂಧೀಜಿ ಇದಾರಂತ ಅಳದೇ ಇರೋರು ಇಲ್ವಾ? ಯಾವ ತರ ಬರೀ ಅದು ಆನ್ಸರ್? ಆಕ್ಟಿವೇ ಇಲ್ಲ ಇವ್ರು. ಆಕ್ಟಿವ್ ಇದೀವಿ. ಕ್ವಶನ್ ಹೆಂಗ್ ಹೇಳೋದು? ಹೊತ್ತೇ ಇಲ್ಲ. ಮನುಷ್ಯ ಅಳ್ತಾನೆ ನಗ್ತಾನೆ. ಯಾವಾಗ ಏನು ಮ್ಯಾಟ್ರೇ ಬೇಡ. ಅವ್ರು ಇದುವರೆಗೆ ಹತ್ತಿಲ್ಲ, ಅಷ್ಟೇ ಕ್ವಶನ್. ಇಲ್ಲ ಅಂದ್ರೆ ಕಣ್ಣು ಇದೆ. ಲಾಯರ್ ಸಿಸ್ಟರ್, ಏನಾದ್ರು ಆಲೋಚನೆ ಮಾಡಿ ಸಿಸ್ಟರ್. ದೇಶ ಸಂವಿಧಾನ ಬಗ್ಗೆ ಓದಿದೀರಾ? ಅಯ್ಯೋ, ನಮ್ ಸಂವಿಧಾನದಲ್ಲಿ ಈ ತರ ಕಾಮಿಡಿ ಕ್ವಶನ್ ಎಲ್ಲ ಇಲ್ಲ. ಅವ್ರ ಫೋಟೋ ನೋಟ್ ಅಲ್ಲಿ ಇರುತ್ತೆ, ಅದ್ರಲ್ಲಿ ಅಳೋಕ್ ಆಗಲ್ಲ. ಹಂಗೆ ಇರ್ತಾರ ಅವರು. ಹೆಂಗಿರ್ತಾರ ಹಂಗೆ. ಕರೆಕ್ಟಾ? ಯಾಕೆ ಅಳಲ್ಲ ಅಂತ ಅಷ್ಟೇ ಗುರು ಕ್ವಶನ್. ಅಳ್ಬೇಕು ಅಂತ ಅನ್ಸಿಲ್ಲ ಅವ್ರಿಗೆ. ಕನ್ನಡಕ ಹಾಕೊಂಡಿದ್ರಲ್ಲ, ಕಾಣಿಸ್ತಾ ಇರ್ಲಿಲ್ಲ ಹತ್ತಿದ್ದು. ಯಾರಿಗೆ? ಅವ್ರು ಅಳೋದು ಕನ್ನಡಕದಲ್ಲಿ ಕಾಣಿಸಲ್ಲ ನಿನ್ಗೆ. ಅಂದ್ರೆ ನಿಮ್ಗೂ ಗೊತ್ತಿದೆ, ನೀವು ಹೇಳಿ. ನಂಗೆ ಗೊತ್ತಾಗ್ತಿಲ್ಲ, ನೀವು ಕಮೆಂಟ್ ಮಾಡಿ. ಏನಿರ್ಬೋದು? ಅವ್ರ ಕಣ್ಣೀರ್ ಎಲ್ಲಿ ಹಾಕಿರ್ಬೋದು ಅಂತ ಏನಾದ್ರು ಇದೆಯಾ ನಿಮ್ಗೆ? ಬಕೆಟ್ಗೆ ಅಥವಾ ಲೋಟಕ್ಕೆ? ಮತ್ತೆ ಕಣ್ಣೀರ್ ಹಾಕಿಲ್ಲ ಅಂದ್ರೆ ಎಲ್ಲಿ ಹಾಕ್ಬೇಕಿತ್ತು, ಎಲ್ಲಿ ಹಾಕಿಲ್ಲ ಅಂತ ಅಥವಾ ಕ್ವಶನ್ ಬರುತ್ತೆ. ನನಗೆ ಈಗದವರೆಗೆ ತೊಂದ್ರೆ ಇಲ್ಲ. ಬಟ್ ಪಾಪ ಈ ಹಳ್ಳಿ ಸೈಡ್ ಬದುಕ್ತಾರಲ್ಲ, ಅವ್ರಿಗಂತೂ ಪಾಪ ಪ್ರಾಬ್ಲಮ್. ಗಾಂಧಿ ಹತ್ರ ಇವಾಗ ಹತ್ರ ಪ್ರಾಬ್ಲಮ್, ಇವಾಗ ಹತ್ರ ಕೂಡ. ಓಕೆ, ಅವ್ರ ಹತ್ರ ನೋಟ್ ಒದ್ದೆ ಆಗ್ಬಿಡುತ್ತೆ ಅಂತ. ಕರೆಕ್ಟಾ? ಎಸ್. ಹಾಗೆ ಆಲೋಚನೆ ಮಾಡ್ಬೇಕು. ಗಾಂಧೀಜಿ ಹತ್ರ ನೋಟ್ ಒದ್ದೆ ಆಗ್ಬಿಡುತ್ತಲ್ವಾ, ಅದಕ್ಕೆ ಹೇಳೋದಿಲ್ಲ. ನೋಡಿ, ನಿಮ್ಮನ್ನ ಬದುಕಿಸ್ತಾ ಇದಾರೆ. ಹೆಂಗೆ ನಾವು ಇಷ್ಟೊತ್ತು ಬೇಕಾಯ್ತು. ಹೆಂಗೆ ನಾವು वीडियोस बनाने हैं फिल्मोरा है ना,